ನಮಸ್ಕಾರ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಅಂತ ಭಾರತವನ್ನ ಕರೀತಾರೆ. ಇಲ್ಲಿ 100 ಕೋಟಿ ಜನರು ಮತ ಚಲಾಯಿಸ್ತಾರೆ. ಇಷ್ಟೊಂದು ದೊಡ್ಡ ಸಂಕೀರ್ಣ ಪ್ರಕ್ರಿಯೆಯನ್ನ ತೆರೆಮರೆಯಲ್ಲಿ ನಿಂತು ಯಶಸ್ವಿಯಾಗಿ ನಡೆಸೋ ಆ ಶಕ್ತಿ ಯಾವುದು? ಅದುವೇ ಭಾರತದ ಚುನಾವಣಾ ಆಯೋಗ. ಬನ್ನಿ, ಇಂದು ನಮ್ಮ ಪ್ರಜಾಪ್ರಭುತ್ವದ ಈ ಅಡಿಪಾಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ಈ ಇಡೀ ವಿಷಯವನ್ನ ನಾವು 5 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಆಯೋಗದ ಅಡಿಪಾಯ, ಅಂದ್ರೆ ಅದರ ಮೂಲ ಎಲ್ಲಿದೆ ಅಂತ ನೋಡೋಣ. ನಂತರ ಅದರ ರಚನೆ, ಅಧಿಕಾರಗಳು, ಅದು ಎದುರಿಸ್ತಿರುವ ಸವಾಲುಗಳ ಬಗ್ಗೆ ಚರ್ಚೆ ಮಾಡಿ, ಕೊನೆಗ ಒಂದು ಸಣ್ಣ ರಸಪ್ರಶ್ನೆ ಮೂಲಕ ಎಲ್ಲವನ್ನೂ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಮೊದಲನೇ ಭಾಗ, ಪ್ರಜಾಪ್ರಭುತ್ವದ ಅಡಿಪಾಯ. ಚುನಾವಣಾ ಆಯೋಗಕ್ಕೆ ಇಷ್ಟೊಂದು ಅಧಿಕಾರ ಇಲ್ಲಿಂದ ಬಂತು? ಅದು ಯಾಕೆ ಅಷ್ಟೊಂದು ಪ್ರಬಲವಾದ ಸಂಸ್ಥೆ? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ನಮ್ಮ ಸಂವಿಧಾನದ 324ನೇ ವಿಧಿ ಇದೆಯಲ್ಲ, ಇದು ಚುನಾವಣಾ ಆಯೋಗಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನ ನೀಡಿದೆ. ಇದು ಬೇರೆ ಸರ್ಕಾರಿ ಇಲಾಖೆಗಳ ಹಾಗೆಲ್ಲ. ಇದೊಂದು ಶಾಶ್ವತ ಮತ್ತು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ. ನೋಡಿ, ಈ ಸಾಂವಿಧಾನಿಕ ಅನ್ನೋ ಒಂದೇ ಒಂದು ಪದದಲ್ಲಿ ಅದರ ಎಲ್ಲ ಶಕ್ತಿಯ ರಹಸ್ಯ ಅಡಗಿದೆ. ಹೌದು, ಸಂವಿಧಾನಿಕ ಸಂಸ್ಥೆ ಅಂದ್ರೆ ಏನು? ಅದಕ್ಕೂ ಬೇರೆ ಆಯೋಗಗಳಿಗೂ ಏನು ವ್ಯತ್ಯಾಸ? ಇದರ ಮಹತ್ವ ಏನು? ಓಕೆ, ಇದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಭಾರತದಲ್ಲಿ ಮುಖ್ಯವಾಗಿ 4 ತರಹದ ಆಯೋಗಗಳಿವೆ. ಮೊದಲನೆಯದು ಸಂವಿಧಾನದಿಂದಲೇ ನೇರವಾಗಿ ಹುಟ್ಟಿಕೊಂಡ ಸಾಂವಿಧಾನಿಕ ಸಂಸ್ಥೆಗಳು. ನಮ್ಮ ಚುನಾವಣಾ ಆಯೋಗ ಮತ್ತು UPSC ಇದಕ್ಕೆ ಒಳ್ಳೆ ಉದಾಹರಣೆ. ಎರಡನೆಯದು ಸಂಸತ್ತು ಒಂದು ಕಾನೂನು ಮಾಡಿ ರಚಿಸುವ ಶಾಸನಬದ್ಧ ಸಂಸ್ಥೆಗಳು. ಮೂರನೆಯದು ಸರ್ಕಾರದ ಒಂದು ಆದೇಶದಿಂದ ಸ್ಥಾಪನೆಯಾಗುವ ಕಾರ್ಯಾಂಗೀಯ ಸಂಸ್ಥೆಗಳು. ಮತ್ತು ಕೊನೆಯದಾಗಿ ಯಾವುದೋ ಒಂದು ನಿರ್ದಿಷ್ಟ ಘಟನೆಯ ತನಿಖೆಗಾಗಿ ನೇಮಕವಾಗುವ ವಿಚಾರಣಾ ಆಯೋಗಗಳು. ಸಂವಿಧಾನವೇ ನೇರವಾಗಿ ಅಧಿಕಾರ ಕೊಟ್ಟಿರೋದ್ರಿಂದ ಚುನಾವಣಾ ಆಯೋಗಕ್ಕೆ ಅಷ್ಟೊಂದು ಸ್ವಾತಂತ್ರ್ಯ ಮತ್ತು ಶಕ್ತಿ ಇದೆ. ಹಾಗಾದ್ರೆ ಇಷ್ಟೊಂದು ಪ್ರಬಲವಾದ ಸಂಸ್ಥೆಯ ಒಳಗಡೆ ಯಾರ್ಯಾರಿರ್ತಾರೆ? ಅದರ ರಚನೆ ಹೇಗಿರುತ್ತೆ? ಕಾಲ ಬದಲಾದಂತೆ ಅದು ಒಬ್ಬರೇ ಸದಸ್ಯರಿದ್ದ ಸಂಸ್ಥೆಯಿಂದ ಹಲವು ಸದಸ್ಯರಿರುವ ಸಂಸ್ಥೆಯಾಗಿ ಹೇಗೆ ಬದಲಾಯಿತು? ಅದನ್ನೂ ನೋಡೋಣ ಬನ್ನಿ. ನೋಡಿ, ಸಂವಿಧಾನದ ಪ್ರಕಾರ ಆಯೋಗದಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ. ಅವರ ಜೊತೆ ರಾಷ್ಟ್ರಪತಿಗಳು ನಿರ್ಧರಿಸಿದಷ್ಟು ಸಂಖ್ಯೆಯ ಇತರ ಚುನಾವಣಾ ಆಯುಕ್ತರು ಇರಬಹುದು. ಇವೆಲ್ಲರ ನೇಮಕಾತಿ ಮಾಡೋದು ರಾಷ್ಟ್ರಪತಿಗಳು. ಇವರ ಅಧಿಕಾರಾವಧಿ 6 ವರ್ಷ, ಅಥವಾ ಅವರಿಗೆ 65 ವರ್ಷ ತುಂಬುವವರೆಗೆ. ಇದರಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿವರೆಗೆ ಇರ್ತದೆ. ಆಯೋಗದ ರಚನೆಯ ಈ ಪಯಣ ಕೂಡ ತುಂಬಾನೇ ಕುತೂಹಲಕಾರಿ. 1950ರಲ್ಲಿ ಶುರುವಾದಾಗ ಒಬ್ಬರೇ ಆಯುಕ್ತರಿದ್ರು. ಆದರೆ 1989ರಲ್ಲಿ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದಾಗ ಇದ್ದಕ್ಕಿದ್ದಂತೆ ಕೆಲಸದ ಹೊರೆ ಜಾಸ್ತಿಯಾಯಿತು. ಆಗ ಇಬ್ಬರು ಹೆಚ್ಚುವರಿ ಆಯುಕ್ತರನ್ನ ನೇಮಿಸಿ ಇದನ್ನ ಬಹುಸದಸ್ಯ ಸಂಸ್ಥೆಯಾಗಿ ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ಮತ್ತೆ ಒಬ್ಬರೇ ಆದ್ರೂ 1993ರಿಂದ ಇಲ್ಲಿಯವರೆಗೂ ಇದು 3 ಸದಸ್ಯರ ಸಂಸ್ಥೆಯಾಗಿಯೇ ಮುಂದುವರೆದಿದೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಮುಖ್ಯ ಚುನಾವಣಾ ಆಯುಕ್ತರು ಅಂತ ಹೆಸರಿದ್ರೂ ಅಧಿಕಾರದ ವಿಷಯದಲ್ಲಿ ಮೂವರು ಸಮಾನರು. ಯಾವುದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದ್ರೆ ಬಹುಮತದ ಆಧಾರದ ಮೇಲೆಯೇ ತೀರ್ಮಾನ ತಗೊಳ್ಳಾಗುತ್ತೆ. ಇದು ತುಂಬಾನೇ ಮುಖ್ಯವಾದ ಅಂಶ. ಸರಿ, ಈಗ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ಮಾತಾಡೋಣ. ಇದರ ಅಧಿಕಾರಗಳು ಎಷ್ಟು ವಿಶಾಲವಾಗಿವೆ ಅಂದ್ರೆ ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ 3 ವಿಭಾಗಗಳಾಗಿ ವಿಂಗಡಿಸ್ಬೋದು: ಆಡಳಿತಾತ್ಮಕ, ಸಲಹಾತ್ಮಕ ಮತ್ತು ಅರೆ ನ್ಯಾಯಾಂಗ. ಈ 3 ಸ್ತಂಭಗಳು ಚುನಾವಣಾ ಆಯೋಗದ ಶಕ್ತಿಯ ಕೇಂದ್ರಬಿಂದುಗಳು. ಬನ್ನಿ, ಒಂದೊಂದಾಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಆಡಳಿತಾತ್ಮಕ ಅಧಿಕಾರ. ಇದು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು. ಕ್ಷೇತ್ರಗಳ ಗಡಿ ಗುರುತಿಸೋದು, ವೋಟರ್ ಲಿಸ್ಟ್ ಸಿದ್ಧಪಡಿಸೋದು, ಇಲೆಕ್ಷನ್ ಡೇಟ್ ಘೋಷಿಸೋದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಕೊಟ್ಟು ಚಿಹ್ನೆಗಳನ್ನ ಹಂಚೋದು, ಇದೆಲ್ಲ ಇದರ ಅಡಿಯಲ್ಲೇ ಬರೋದು. ಇನ್ನು ಎರಡನೆಯದಾಗಿ ಸಲಹಾತ್ಮಕ ಮತ್ತು ಅರೆ ನ್ಯಾಯಾಂಗ ಅಧಿಕಾರಗಳು. MP ಅಥವಾ MLAಗಳನ್ನು ಅನರ್ಹಗೊಳಿಸುವ ವಿಷಯದಲ್ಲಿ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಸಲಹೆ ನೀಡುವಂಥ ದೊಡ್ಡ ಜವಾಬ್ದಾರಿ ಇದರದು. ಅಷ್ಟೇ ಅಲ್ಲ, ಪಕ್ಷಗಳ ಮಾನ್ಯತೆ ಅಥವಾ ಚಿಹ್ನೆಗಳ ಬಗ್ಗೆ ಜಗಳ ಬಂದಾಗ ಒಂದು ಕೋರ್ಟ್ ಥರ ಕೆಲಸ ಮಾಡಿ ತೀರ್ಪು ಕೂಡ ಕೊಡುತ್ತೆ. ಇದು ಆಯೋಗದ ಅಧಿಕಾರದ ಆಳವನ್ನ ತೋರಿಸುತ್ತೆ. ಅಧಿಕಾರ ಇರೋದು ಒಂದೆಡೆ ಆದ್ರೆ ಅದನ್ನ ಯಾರ ಒತ್ತಡಕ್ಕೂ ಮಣಿಯದೆ ನಿಷ್ಪಕ್ಷಪಾತವಾಗಿ ಬಳಸೋಕೆ ಸ್ವಾತಂತ್ರ್ಯನೂ ಬೇಕಲ್ವಾ? ಹಾಗಾದ್ರೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಹೇಗೆ ಕಾಪಾಡುತ್ತೆ? ಹಾಗೆ ಈ ರಕ್ಷಣೆಯ ನಡುವೆನೂ ಕೆಲವೊಂದು ಸವಾಲ್ಗಳು ಇವೆ. ಅದೇನು ಅಂತ ನೋಡೋಣ. ಇದನ್ನು ಒಂದು ನಾಣ್ಯದ 2 ಮುಖಗಳ ಹಾಗೆ ನೋಡಬಹುದು. ಒಂದು ಕಡೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂಡ ತೆಗೆಯೋ ಹಾಗೆ ಅಷ್ಟು ಸೇವಾ ಭದ್ರತೆ ಇದೆ. ಆದರೆ ಮತ್ತೊಂದು ಕಡೆ ಆಯೋಗದ ಸದಸ್ಯರಾಗೋಕೆ ಇಂಥದ್ದೇ ವಿದ್ಯಾರ್ಹತೆ ಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ.
ಹಾಗೆಯೇ ನಿವೃತ್ತಿಯಾದ ಮೇಲೆ ಅವರು ಬೇರೆ ಸರ್ಕಾರಿ ಹುದ್ದೆಗಳನ್ನು ಸ್ವೀಕರಿಸಬಾರದು ಅಂತಾನೂ ಯಾವುದೇ ನಿಯಮವಿಲ್ಲ. ಇದು ಆಗಾಗ ಚರ್ಚೆಗೆ ಕಾರಣವಾಗ್ತಲೇ ಇರುತ್ತೆ. ಇಂತಹ ಚರ್ಚೆಗಳ ನಡುವೆ 2023ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿತು. ಇನ್ನು ಮುಂದೆ ಆಯುಕ್ತರ ನೇಮಕಾತಿಯನ್ನ ಪ್ರಧಾನಮಂತ್ರಿ, ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇರುವ ಒಂದು ಸಮಿತಿ ಮಾಡಬೇಕು ಅಂತ ಹೇಳಿತು. ಇದು ಆಯೋಗದ ಸ್ವಾತಂತ್ರ್ಯವನ್ನ ಇನ್ನಷ್ಟು ಬಲಪಡಿಸುವ ಒಂದು ದಿಟ್ಟ ಹೆಜ್ಜೆ ಅಂತಾನೆ ಹೇಳ್ಬಹುದು. ಸರಿ, ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಮ್ಮ ಜ್ಞಾನವನ್ನ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋಣ ಅಲ್ವಾ? ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವವರಿಗೆ ಈ ಭಾಗ ಖಂಡಿತ ಸಹಾಯಕ್ಕೆ ಬರುತ್ತೆ. ಮೊದಲನೇ ಪ್ರಶ್ನೆ: ಭಾರತದ ಸಂವಿಧಾನದ ಯಾವ ವಿಧಿ ಚುನಾವಣಾ ಆಯೋಗದ ಸ್ಥಾಪನೆ ಮತ್ತು ಅಧಿಕಾರಗಳ ಬಗ್ಗೆ ಹೇಳುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, 324ನೇ ವಿಧಿ. ಇದೇ ವಿಧಿ ಚುನಾವಣಾ ಆಯೋಗದ ಅಸ್ತಿತ್ವಕ್ಕೆ ಮತ್ತು ಅದರ ಅಧಿಕಾರಗಳಿಗೆ ಮೂಲಾಧಾರ. ಎರಡನೇ ಪ್ರಶ್ನೆ: ಭಾರತದ ಚುನಾವಣಾ ಆಯೋಗವು ಈ ಕೆಳಗಿನ ಯಾವ ಚುನಾವಣೆಗಳನ್ನ ನಡೆಸುವ ಜವಾಬ್ದಾರಿ ಹೊಂದಿಲ್ಲ? ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು. ಯಾಕಂದ್ರೆ ಈ ಚುನಾವಣೆಗಳನ್ನು ನಡೆಸೋಕೆ ಪ್ರತಿ ರಾಜ್ಯದಲ್ಲೂ ಪ್ರತ್ಯೇಕ ರಾಜ್ಯ ಚುನಾವಣಾ ಆಯೋಗ ಇರುತ್ತೆ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ, ನೆನಪಿನಲ್ಲಿಡಿ. ಕೊನೆಯ ಪ್ರಶ್ನೆ: 1989ರಲ್ಲಿ ಚುನಾವಣಾ ಆಯೋಗವನ್ನ ಬಹುಸದಸ್ಯ ಸಂಸ್ಥೆಯಾಗಿ ಬದಲಾಯಿಸೋಕೆ ಮುಖ್ಯ ಕಾರಣ ಏನಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ. ಮತದಾನದ ವಯಸ್ಸನ್ನ 18ಕ್ಕೆ ಇಳಿಸಿದಾಗ ಕೋಟ್ಯಾಂತರ ಹೊಸ ಮತದಾರರು ಸೇರ್ಕೊಂಡ್ರು. ಆ ಹೆಚ್ಚಾದ ಕೆಲಸವನ್ನ ನಿಭಾಯಿಸಲು ಆಯೋಗದ ರಚನೆಯಲ್ಲೇ ಬದಲಾವಣೆ ಮಾಡಬೇಕಾಯಿತು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಭಾರತದ ಚುನಾವಣಾ ಆಯೋಗವು ಮುಂದಿನ ದಶಕದಲ್ಲಿ ಎದುರಿಸಲಿರುವ ಒಂದೇ ಒಂದು ಅತಿದೊಡ್ಡ ಸವಾಲು ಯಾವುದು ಅಂತ ಅನಿಸುತ್ತೆ? ಇದರ ಬಗ್ಗೆ ಖಂಡಿತ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.